ಉಗುರುಗಳು ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ 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 ಎಲ್ಲ ಯಾವ ಥರ ಪರಿಚಿದೆ ಅಂತ. ஒரு வேளை டைகர் அகஸ்மாத் வந்துச்சேனா அந்த டைமில் என்ன பண்ணுறது நம்ம சொல்ல முடியாது. ஒரு மூமெண்ட்ஸை வச்சு தான் நம்ம சொல்லணும். இப்போ நம்ம துரத்த வருதா அல்லது நம்ம பார்த்து பயந்து போகுதுன்றத வந்து நம்ம 100 மீட்ரு ஒரு 50 மீಟ್ರ್ ಡಿಸ್ಟೆನ್ಸ್ಲೇ ವಚ್ಚೆ ಅದರ ಮೈಂಡ್ ಸೆಟ್ ಬಾಕಿ ಬೇಟೆಯಾಡಿ ಮಾಂಸನ ತಿಂತಿರ್ಬೇಕಾದ್ರೆ ಆವಾಗ ಗೊತ್ತಾಗುತ್ತೆ. ನಾವು ಹೋಗಿ ಸೇರೋ ಪ್ಲೇಸು ಯಾವ ಥರ ಇದೆ ಏನೂ ಗೊತ್ತಿಲ್ಲ. ನನಗೂ ಅಷ್ಟು ನೋಡ್ತಿರೋ ನಿಮಗೂ ಅಷ್ಟು. ಇಲ್ಲಿಗೆ ಬಂದು ಟ್ರಕ್ ಯಾರೂ ಮಾಡಿಲ್ಲ. ಹೂ ಬ್ರೋ ನೋಡಿ ಇಲ್ಲಿ ನೋಡ್ರಿ, ಇವಾಗ ಆ ಬೆಟ್ಟ ಇಳಿಗಿ ಕೆಳಗಡೆಯಿಂದ ಈ ಬೆಟ್ಟ ಹತ್ತಾ ಇದ್ದೀವಿ. ಇಷ್ಟೊತ್ತು ಒಂದು ರೂಟ್ ಕಾಣಿಸ್ತಾ ಇತ್ತು, ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಓಡಕ್ಕೆ ರೆಡಿ ಆಗಿರಿ ಬ್ರೋ. ನಾವು ಹೋಗ್ತಿರೋ ಕಾಡು ಒಳಗಡೆ ಇಲ್ಲೇನು ಕಾಣಿಸ್ತಿದೆ ಈ ಪಕ್ಷಿಗಳೆಲ್ಲ ಇಲ್ಲಿ ಕಂಡು ಬರುತ್ತೆ. ಹೊರಗಡೆಯಿಂದ ಕನೆಕ್ಟಿವಿಟಿ ಏನೂ ಇರಲ್ಲ. ಟೈಗರು ಸಾಂಬಾರ್ ಡಿಯರ್ನ ಏನು ಜಿಂಕೆನ ತಿಂದಿದೆ ಅದರ ರೋಮ ಎಲ್ಲ ಇಲ್ಲಿ ನೋಡ್ರಿ, ಉಜ್ಜಿರೋದು ಆನೆ ನೋಡಿ. ಬೆಳಿಗ್ಗೆ ಹೋಗಿದೆ ಆನೆ ಇಲ್ಲೇ ಇದೇ ದಾರಿಲಿ. ಟೈಗರ್ಗಳು ಟೆರಿಟೋರಿಯಲ್ ಅನಿಮಲ್ಸ್ಗಳು. ಕಾಲಲ್ಲಿ ಎಲಿಚಿದೆ ಬ್ರೋ ನಿಮ್ದು. ಈ ವಿಡಿಯೋದಲ್ಲಿ ಒಂದು ಡೇಂಜರಸ್ ಫಾರೆಸ್ಟ್ ಒಳಗಡೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೋಗ್ತಾ ಯಾವೆಲ್ಲ ಪ್ರಾಣಿಗಳು ಸಿಗ್ಬೋದು, ಪಕ್ಷಿಗಳು ಸಿಗ್ಬೋದು ಗೊತ್ತಾಗುತ್ತೆ. ಈ ವಿಡಿಯೋ ತುಂಬಾ ಅಡ್ವೆಂಚರಸ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಹೋಗಿದ್ದೀರಾ? ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ವಾಲ್ಪರೆಯಿಂದ. ಹೌದು, ಇವಾಗ ನಾವು ಅಣ್ಣಾಮಲೈ ಟೈಗರ್ ರಿಸರ್ವ್ ಇಂದ ಒಂದು ಟ್ರಕ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಆ ಟ್ರಕ್ ನೇಮ್ ಬಂದು ಟಾಪ್ ಸ್ಲಿಪ್ ಅಂತ. ಯಾವ ಥರ ಇರುತ್ತೆ ಏನು ನಮಗಂತೂ ಐಡಿಯಾ ಇಲ್ಲ. ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿರುತ್ತಂತೆ. ಇಲ್ಲೇ ನೋಡಿ ನನ್ನ ಹಿಂದೆ ಆ ಜಿಂಕೆಗಳು, ಕಾಡಂದಿಗಳು ಮತ್ತು ಕಾಟಿ ಎಲ್ಲ ಇಲ್ಲಿಲ್ಲೇ ನಿಂತಿದ್ದಾವೆ. ಒಳಗಡೆ ಏನೇನು ಪ್ರಾಣಿಗಳು ಸಿಗುತ್ತೆ ಏನು ಗೊತ್ತಿಲ್ಲ. ಟ್ರಕ್ ಇಲ್ಲಿಂದ ಟೋಟಲ್ 8 ಕಿಲೋಮೀಟ್ರು 10 ಕಿಲೋಮೀಟ್ರು ಆಗುತ್ತಂತೆ. ಸೊ ಇವಾಗ ನಮಗೆ ಒಂದು ಕ್ಯಾಪ್ ಮತ್ತು ಒಂದು ಇದು ಗೈಡ್ ಇದು ಇಲ್ಲಿ ಏನೇನು ಸಿಗುತ್ತೆ ಪಕ್ಷಿಗಳು ಇಲ್ಲಿ ಮತ್ತು ಏನೇನು ಮಾಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಇಲ್ಲಿ ಟ್ರಕ್ ಮಾಡ್ಕೊಂಡು ಹೋಗ್ತಿರೋದು 3 ಮೆಂಬರ್ಸ್ ಅಷ್ಟೇ. ನಾನು ಮತ್ತು ವಿನಯ್ ಬ್ರೋ ಮತ್ತು ನಮ್ಮ ಸರ್. ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಇಬ್ಬರು ಫಾರೆಸ್ಟ್ ಸ್ಟಾಫ್ಗಳು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಗೈಡು ನಮಗೆ ಇಬ್ಬರು ಗೈಡ್ ಇದ್ದಾರೆ. ಇಲ್ಲಿಂದ ಹೆಂಗೋ ಇಲ್ಲೇ ಹೋಗ್ಬೇಕು ಅನಿಸುತ್ತೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಬ್ರೋ ಏನಪ್ಪ ಅಂದರೆ ಬ್ರೋ ಶೂ ಆಗ್ತಿಲ್ಲ, ಅಲ್ಲಿ ತುಂಬ ಲೀಚಸ್ಗಳಿರ್ತಾವಂತೆ. ನಮಗೆ ಲೆಕ್ಕನೇ ಇಲ್ಲ ಅಂತ ಅವ್ರೆ ಇವರು. ನೋಡಿ ನಮ್ಮ ಮುಂದೆ ಕಾಡಂದಿ ಇದೆ. ಇಲ್ಲಿ ನಾನು ಜಾಸ್ತಿ ಮಾತಾಡೋದಕ್ಕಿಂತ ಈ ಫಾರೆಸ್ಟ್ ಸೌಂಡ್ ಕೇಳಿಸ್ಕೊಳ್ಳೋದೇ ಒಂಥರ ಮಜಾ ರೀ. ಕೇಳಿಸ್ಕೊಳ್ಳಿ ಎಷ್ಟೊಂದು ಭಯಾನಕವಾಗಿದೆ ಅಂತ. ಅಲ್ಲಿ ಕೇಳಿಸ್ಕೊಳ್ಳಿ, ಆ ಸೌಂಡನ್ನ ಫೀಲ್ ಮಾಡಿರಿ. ಬನ್ನಿ ಹಾಗೆ. ನಾವು ಹೋಗಿ ಸೇರೋ ಪ್ಲೇಸು ಯಾವ ಥರ ಇದೆ ಏನೂ ಗೊತ್ತಿಲ್ಲ. ನನಗೂ ಅಷ್ಟು ನೋಡ್ತಿರೋ ನಿಮಗೂ ಅಷ್ಟು. ಇಲ್ಲಿಗೆ ಬಂದು ಟ್ರಕ್ ಯಾರೂ ಮಾಡಿಲ್ಲ, ನೀವು ನೋಡಿರಲ್ಲ ಅನ್ಕೋತೀನಿ ಈ ಥರ ಟ್ರಕ್ಕಿಂಗು. ಸೊ ಹೋಣ ಬನ್ನಿ, ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ. ಈ ಟ್ರೆಕ್ಕಿಂಗ್ ಅಂತ ಬಂದಾಗ, ನೇಚರ್ ಅಂತ ಬಂದಾಗ, ಅದು ತಮಿಳ್ನಾಡು ಆಗಿರಲಿ ಕರ್ನಾಟಕ ಆಗಿರಲಿ, ಕೊಡೋ ಫೀಲ್ ಎಲ್ಲ ಒಂದೇ. ನೋಡಿ ನಾವು ಹೋಗ್ತಿರೋ ಪ್ಲೇಸು ಯಾವ ಥರ ಇದೆ, ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಜೊತೆಗೆ ಭಯನೂ ಆಗ್ತಿದೆ. ಆ್ಯಕ್ಚುಲಿ ನಾವು ಹೋಗೋ ಟೈಮ್ಗೆ ಮಳೆ ಇಲ್ಲ. ಇಲ್ಲಿ ಆಲ್ಮೋಸ್ಟ್ ಮಳೆ ಬೀಳ್ತಾನೆ ಇರುತ್ತೆ. ಏನಂದ್ರೆ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಇವತ್ತು ನಾವು ಬಂದಿರೋ ಟೈಮಲ್ಲಿ ಮಳೆ ಇಲ್ಲ. ನೋಡಿ ಆನೆ ಲದ್ದಿ ಇಲ್ಲೇ ಬಿದ್ದಿದೆ. ಈಗ ಒಂದು ವೀಕ್ ಒಳಗಡೆ ಹಾಕಿರೋದು ಅದು. ಓಡಕ್ಕೆ ರೆಡಿಯಾಗಿರಿ ಬ್ರೋ. ಆನೆಗಿನೇ ಬಂದರೆ ಓಡಕ್ಕೆ ರೆಡಿಯಾಗಿರಿ. ಓ ಟೈಗರ್ದು ಉಗುರಲ್ಲ ಯಾವ್ದು ಸರ್? ಅದಲ್ಲ. ಹಾಂ ನೋಡಿ ಇಲ್ಲಿ ನೋಡ್ರಿ, ಟೈಗರ್ ಉಗುರಿಂದ ಹಿಂಗೆ ಗೀಚಿರೋದು, ಟೈಗರ್ ಉಗುರಲ್ಲಿ ಪರಿಚಿರೋದು. ನೋಡಿ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ. ಟೈಗರ್ಗಳು ಏನಕ್ಕಪ್ಪ ಈ ಥರ ಮಾರ್ಕ್ ಮಾಡುತ್ತೆ ಅಂದರೆ, ಟೈಗರ್ಗಳು ಟೆರಿಟೋರಿಯಲ್ ಅನಿಮಲ್ಸ್ಗಳು. ಅದು ಒಂದು ಟೆರಿಟೋರಿಯಲ್ ಇರಲಿ, ಅದ್ರ ಒಳಗಡೆನೇ ಇರುತ್ತೆ. ಈ ಥರ ಮರಗಳಿಗೆ ಅದನ್ನು ಪರಿಚಿ ಅಲ್ಲಿ ಯೂರಿನ್ ಪಾಸ್ ಮಾಡುತ್ತೆ. ಆವಾಗ ಬೇರೆ ಹುಲಿ ಬಂದು ಅದನ್ನು ಸ್ಮೆಲ್ ಮಾಡಿದಾಗ ಅದು ನನಗಿಂತ ಸ್ಟ್ರಾಂಗ್ ಇದೆಯಂತ ನೋಡಿ ಅದು ಅಲ್ಲಿಂದ ಬೇರೆ ಕಡೆ ಹೋಗುತ್ತೆ, ಇಲ್ಲ ಅದೇ ಜಾಗಕ್ಕೆ ಬಂದು ಆ ಹುಲಿನ ಸೋಲಿಸಿ ಆ ಟೆರಿಟೋರಿನ ಇದು ವಶಪಡಿಸ್ಕೊಳ್ಳುತ್ತೆ. ಯಾವ ಟ್ರೀ? ಮ್ಯಾಂಗೋನಾ? ಕನ್ನಿ ಮ್ಯಾಂಗೋ.
ಓಕೆ 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 ಕಡುಮಾಂಗ. ಓಕೆ ಓಕೆ ಫಾರೆಸ್ಟ್ ಮ್ಯಾಂಗೋ ನೋಡಿ ಇಲ್ಲಿ ನೋಡಿ ಟೈಗರ್ದು ಉಗುರುಗಳು ನೋಡಿ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎಲ್ಲ ಯಾವ ಥರ ಪರಿಚಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಟೈಗರ್ ನಮ್ಮ ಮುಂದೆ ಇವಾಗ ಬಂದರೆ ಯಾವ ಥರ ಇರುತ್ತೆ ಬ್ರೋ. ತಾನಿ ಅನ್ಬೇಕಾಯ್ತೆ. ಇಷ್ಟೊತ್ತು ಒಂದು ರೂಟ್ ಕಾಣಿಸ್ತಾ ಇತ್ತು, ಇವಾಗ ನಾವು ಒಳಗಡೆ ಬಂದಿದ್ದೀವಿ. ಇಲ್ಲೊಂದು ಸಣ್ಣ ಕಾಲ್ದಾರಿ ಇದೆ ಅಷ್ಟೇ, ಆ ಕಾಲ್ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇರಿ ಅಲ್ಲಿ ಕೇಳಿ ಸೌಂಡ್ ಯಾವ ಥರ ಕೇಳಿ. ಈ ಕಡೆ ತರಿಸಿ. சார் ஒருவேளை ஏதாவது பிராணி வந்துச்சுன்னா என்ன பண்ணுறது? ஸ்மெல் இருக்குல்ல, அனிமல்ஸோட இந்த லத்தியோட ஸ்மெல் அதெல்லாம் வச்சுக்கலாம். எலிஃபென்ட் ஸ்மெல். புலி ஸ்மெல்லும் தெரியுமா? புலிக்கெல்லாம் ஸ்மெல் இல்லை, அது சாப்பிட்டு இருந்துச்சுன்னா தெரியும். ஏதோ ஒரு மாமிசத்தை சாப்பிட்ருக்குன்னு அதோட ಸ್ಮೆಲ್ தெரியும் நமக்கு. ಇವ್ರು ಹೇಳ್ತಾ ಇರೋದು ಆನೆ ಏನಾದ್ರು ಬಂದರೆ ಆನೆ ಸ್ಮೆಲ್ ಗೊತ್ತಾಗುತ್ತೆ ನಮಗೆ ಮೊದಲೇ. ಹುಲಿಗೆ ಸ್ಮೆಲ್ ಇರಲ್ಲ, ಅದಕ್ಕೆ ಗೊತ್ತಾಗಲ್ಲ. ಅದೇನಾದರೂ ಬೇಟೆಯಾಡಿ ಮಾಂಸನ ತಿಂತಿರ್ಬೇಕಾದ್ರೆ ಆವಾಗ ಗೊತ್ತಾಗುತ್ತೆ. அந்த கிரேன் பெல் சொல்லுவாங்க. கிரியான் பெல் மலபார் கிரேன் கொஞ்சம் சின்னதா. ஆமாம் கிரேட் ஆன் பெல்லை விட கொஞ்சம் ஸ்மால். ಅದು ಬರ್ಡ್ಸ್ ತಾನೆ. ಅದ್ರ ಮೇಲೆ ಬುಕ್ಲೆಟ್ಗಳು ನೋಡಿ. ನಾವು ಹೋಗ್ತಿರೋ ಕಾಡು ಒಳಗಡೆ ಇಲ್ಲೇನು ಕಾಣಿಸ್ತಿದೆ, ಈ ಪಕ್ಷಿಗಳೆಲ್ಲ ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಸೌಂಡ್ ಮಾಡ್ತಿರೋ ಪಕ್ಷಿ ಮೋಸ್ಟ್ಲಿ ಮಲಬಾರ್. ಬನ್ನಿ ತೋರಿಸ್ತೀನಿ. ಈ ಬಿದ್ರಕ್ಕಿ ಹೊಡೆದಾಗ ಬಿದಿರು ಒಣಗೋಗುತ್ತೆ ಅಂತ ಹೇಳ್ತೀವಿ ಗೊತ್ತಾ. ಸುಮಾರು 50-60 ವರ್ಷ ಒಂದು ಬಿದಿರು ಅದರ ಆಯಸ್ಸು ಇರುತ್ತೆ. ಅದಾದಮೇಲೆ ಬಿದಿರಕ್ಕಿ ಅಂತ ಹೊಡಿಯುತ್ತೆ. ಇಲ್ಲಿ ನೋಡಿ ಬ್ಯಾಂಬೋ ರೈಸ್, ಇದರಲ್ಲಿ ಅನ್ನ ಮಾಡ್ಕೊಂಡು ತಿಂತಾರೆ. ನಮ್ಮ ಹಳ್ಳಿ ಕಡೆ ಟ್ರೈಬ್ಸ್ಗಳು ಅಥವಾ ನಮ್ಮ ಹಳ್ಳಿ ಕಡೆ ಆಲ್ಮೋಸ್ಟ್ ನಾವೆಲ್ಲ ನಮ್ಮ ತಂದೆ ಅಥವಾ ನಮ್ಮ ತಾತದಿರು ಆವಾಗ ಈ ಬಿದಿರಕ್ಕಿಲಿ ಅನ್ನ ಮಾಡ್ಕೊಂಡು ತಿಂತಾಯಿದ್ರಂತೆ. ಇದು ಒನ್ಸ್ ಈ ಬಿದಿರಕ್ಕಿ ಹೊಡೆದ ಮೇಲೆ ಆ ಬಿದಿರು ಒಣಗೋಗುತ್ತೆ. ಇಲ್ಲಿ ನೋಡಿ ಇದು ಒಣಗೋಗಿದೆ. ನಮ್ಮ ಸೈಡು ಆಲ್ಮೋಸ್ಟ್ ಎಲ್ಲ ಬಿದಿರುಗಳು ಒಣಗೋಗಿದೆ. ಅದು ತಿರ್ಗಾ ಇದು ಉದುರಿ ಹೊಸ್ದಾಗಿ ಹುಟ್ಟಿ ಅದು ದೊಡ್ಡದಾಗುತ್ತೆ. ಹಾಂ ಇಲ್ಲಿ ನೋಡ್ರಿ ಲೀಚಸ್ಗಳು ನೋಡ್ರಿ ಎಷ್ಟಿದೆ. ಇಲ್ಲಿ ಅಲ್ಲಿ ನೋಡಿ ಲೀಚಸ್ಗಳು. ನಾವು ನೋಡ್ಕೊಳ್ಳಿ, ಇದು ಕಾಲ್ಗೆ ಹತ್ಕೊಂಡ್ರೂ ಗೊತ್ತಾಗಲ್ಲ ರೀ, ರಕ್ತ ಬಂದಮೇಲೆ ಗೊತ್ತಾಗುತ್ತೆ. ಆಗ್ಲಿಂದ ಏನೋ ಒಂಥರ ಬ್ರೋ ನೋಡಿ. ನಾನು ನೋಡೇ ಇಲ್ಲ. ಎಷ್ಟು ಹತ್ಕೊಂಡವ ಕಾಲು ತುಂಬ ಲೀಚಸ್ಗಳು, ನೋಡೇ ಇಲ್ಲ ನಾನು. ಏನೋ ಒಂಥರ ಫೀಲ್ ಆಯ್ತಾಯಿತ್ತು. ಬ್ರೋ ಇರಿ ಒಂಚೂರು. ಅದು ಸ್ಪ್ರೇ ಇದೆಯಾ? ಇಲ್ಲಿ ಅಲ್ಲಿ ಕೆಳಗಡೆ ಇಲ್ಲಿ ನೋಡಿ. ಇಲ್ಲಿ ನಮ್ಮ ಹತ್ರ ಡೆಟಾಲ್ ಇದೆ, ಇದನ್ನು ಹಾಕ್ತೀವಿ. ಯಪ್ಪ, ನೀವೇನಾದರೂ ಟ್ರಕ್ಕಿಂಗ್ ಬಂದರೆ ಶೂ ಹಾಕೋದು ಮಾತ್ರ ಮರಿಬೇಡಿ. ಈ ಥರ ಸೇಫ್ಟಿ ಎಕ್ವಿಪ್ಮೆಂಟ್, ಡೆಟಾಲ್ ಶ್ಯಾಂಪು ಆ ಥರ ಏನಾದರೂ ತಗೊಬನ್ನಿ. ನಾವು ಹೋಗೋ ದಾರಿಲಿ ನೋಡಿ ಈ ಥರ ಮಧ್ಯೆ ಜರಿಗಳು ಸಿಗ್ತವೆ. ಬಟ್ ಇಲ್ಲಿ ನೋಡಿ ಜರಿಯಲ್ಲಿ ನೀರೇ ಇಲ್ಲ, ಎಲ್ಲೋ ಲೈಟಾಗಿದೆ. ಅದೇನದು? ಓಹೋ ಇದ್ರಿ ಈ ಬ್ಯಾಂಬೋ ಬಿದಿರಿದೆಯಲ್ಲ, ಒಂದಕ್ಕೊಂದು ಗಾಳಿಗೆ ಟಚ್ ಆದಾಗ ಅದೊಂಥರ ಸೌಂಡ್ ಬರುತ್ತೆ. ಅದು ಸೌಂಡ್ ಆಗ್ತಾ ಇರೋದಲ್ಲಿ. ನಾವು ತಿನ್ನೋದಕ್ಕೆ ಅಂದ್ಬಿಟ್ಟು ಹಣ್ಣುಗಳನ್ನ ತೊಗೊಂಡಿದ್ದೀವಿ, ಅಲ್ಲೋಗಿ ತಿನ್ನೋಣ. ಆ್ಯಕ್ಚುಲಿ ನಾವು ತಿಂಡಿನೇ ಮಾಡಿಲ್ಲ ಇವತ್ತು. ನಮ್ಮ ಆಹಾರ ಎಲ್ಲ ಬರೀ ಹಣ್ಣು ಹಂಪ್ಲು, ಅದು ಮಾತ್ರ. ಓಕೆ ಇಲ್ಲಿ ನೋಡಿ. ರೆಸ್ಟ್. ಲೀಚ್ ಏರ್ಕೊಂಡಿದ್ದು ಸರ್. ಇಲ್ಲಿ ನೋಡಿ, ಇಲ್ಲಿ ಬನ್ನಿ.
ಇಲ್ಲೊಂದು ಇಲ್ಲಿ 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 ರಥ ಆಲ್ರೆಡಿ ರಥ ಬಂದ್ಬಿಟ್ಟಿದೆ. ನಾವು ಟ್ರಕ್ ಮಾಡ್ಕೊಂಡು ಒಂದು 2 ಕಿಲೋಮೀಟ್ರ್ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಅಂತೆ, ಒಂಥರ ಬಂಡೆ ಥರ ಇದೆ, ಸುತ್ತ ಕಾಣಿಸುತ್ತೆ ಯಾವುದಾದ್ರೂ ಪ್ರಾಣಿ ಬಂದರೆ. ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಏನಾದರೂ ತಿನ್ನಂಗಿದ್ರೆ ತಿನ್ಕೊಂಡು ನಮ್ಮ ಟ್ರಕ್ ಕಂಟಿನ್ಯೂ ಮಾಡಬೇಕು. ಅದೇನೋ ಅಲ್ಲಿ ಸೌಂಡ್ ಮಾಡ್ತಾಯಿದೆ, ಏನ್ರೋ ಅದು. ನಮ್ಮ ಗೈಡ್ ಏನಿದ್ದಾರೆ ಇಲ್ಲಿ ಸ್ವಂತ ಇದೇ ಊರವರು. ಇವ್ರ ತಂದೆ ಮಾವುತರಾಗಿದ್ದಾರಂತೆ, ಇವ್ರ ತಾತನೂ ಮಾವುತರಾಗಿದ್ದಾರಂತೆ. ಅಂದರೆ ಕುಮ್ಕಿ ಆನೆಗಳನ್ನು ಪಳಗಿಸೋದು. ಆ ಎಲಿಫೆಂಟ್ ಕ್ಯಾಂಪ್ ಹೆಂಗಿருக்கு? கோழிக்கம்பி டாப் ஸ்லிப்லேருந்து 8 கிலோமீட்டர் உள்ள. ಹಾಂ. நீங்கள் ஸ்டே பண்ணியிருக்கீங்களா? அதுலேருந்து 5 கிலோமீட்டர். 5 kilometers. எலிஃபென்ட் கேம்ப் வந்து வேற, அது தமிழ்நாட்டுக்குள்ள, இது வந்து கேரளா, அது டேம். ಓಹೋ, ಇದು ಕೇರಳ ಬಾರ್ಡ್ರಾ? ಬಾರ್ಡರ್. ಓಕೆ. ಇದೇನಿದು ಶುಂಠಿ ಥರ ಇದೆ? இது வந்து பூவை. ಶುಂಠಿ ಮಾರಿ ಇருக்கு. வெள்ளை மஞ்சள் இஞ்சி ಕರೆಕ್ಟಾಗಿ ಹೇಳಿದ್ರಿ. அதோட வெரைಟಿ. ಸರಿ. ಇದು ಒಂಥರ ಕಾಡು ಶುಂಠಿ ಥರ ನೋಡ್ರಿ. ಇದು ನಾವೇನಿದ್ದೀವಿ ಇವಾಗ ವಾಲ್ಪರೆ ಕಾಡು ಒಳಗಡೆ. ಆ್ಯಕ್ಚುಲಿ ವಾಲ್ಪರೆ ಅಂದರೆ ನಮ್ಮ ಮೈಂಡಲ್ಲಿ ಬರೋದೇ ಬೇರೆ ಥಾಟು. ಈ ಫುಲ್ಲು ಟೀ ಎಸ್ಟೇಟು, ಎಲ್ಲಿ ನೋಡಿದ್ರು ಟೀ ಇದೆ, ಪ್ಲ್ಯಾಂಟೇಷನೇ ಇರುತ್ತೆ. ಆ ಥರ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ಇತ್ತು. ಬಟ್ ಅದು ಎಲ್ಲಪ್ಪ ಅಂತ ಕೇಳಿದ್ರೆ, ಇಲ್ಲಿ ಮುಂದೆ ಒಂದು ದೊಡ್ಡ ಬೆಟ್ಟ ಇದೆ, ಅದರಿಂದ ಆ ಕಡೆಗೆ ಹೋದರೆ ಆ ಕಡೆ ಎಲ್ಲ ಟೀ ಎಸ್ಟೇಟ್ಗಳು. ನಾವು ಬಂದಿರೋದು ಟ್ರೆಕ್ಕಿಂಗ್ ಅಲ್ವಾ, ಸೊ ಫಾರೆಸ್ಟ್ ಇಂಟೀರಿಯರ್ ಒಳಗಡೆ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಮರದ ಒಳಗಡೆ ಇನ್ನೊಂದೊಂದು ಮರಗಳು ಬಂದ್ಬಿಟ್ಟಿದೆ ನೋಡಿ. ಇದು ಆಲದ ಮರ, ಇದ್ರ ಪಕ್ಕ ಒಂದು ಮರ ಕೆಳಗಡೆಯಿಂದನೇ ಬಂದಿದೆ. ನಾವು ಹೋಗೋ ಈ ದಾರಿಲಿ ಟೈಗರ್ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಅದನ್ನೇ ಕೇಳ್ತಾ ಇದ್ದೀವಿ, ನಮ್ಮ ಗೈಡನ್ನು ಕೇಳೋಣ. ಟೈಗರ್ ಏನಾದರೂ ಬಂದರೆ ಏನು ಮಾಡಬೇಕು ಅಂತ. ಬನ್ನಿ. ஒரு ವೇಳೆ ಟೈಗರ್ அக்கஸ்மாத் வந்துச்சேனா அந்த டைமில் என்ன பண்ணுறது? டைகர் இங்கே பொறுத்தளவு பார்த்தீங்கன்னா நம்ம பார்க்குறது ஒரு ஜஸ்ட் ஒரு செகண்ட் 2 செகண்ட் தான் பார்க்க முடியும். ஏன்னா இங்கே வந்து ஆளுங்களை பார்த்து இன்னும் நிறைய பழக்கத்தில் பந்திப்பூர் டைகர் சொல்லி பார்த்துருக்கீங்க. அங்கே வந்து நம்ம வைக்கில் போகும்போது சைடில் அங்கே இங்கே பார்க்கலாம். இங்கே வந்து அந்த மாதிரி இருக்காது. ஏன்னா இங்கே வந்து கொஞ்சம் சையாக இருக்கும். அனிமல்ஸ் லெப்பர்ட் ஆகட்டும், டைகர் ஆகட்டும், நம்ம பார்க்குற ஒரு செகண்ட் கண்ணில் தான் பார்க்க முடியும், மறைஞ்சு போயிடும். பார்த்தாலே ஓடி போயிடும். இங்கே அப்படி தான் பார்க்கலாம். ஒருவேளை வந்துச்சேனா, கிட்ட வந்துச்சுன்னா? இல்லை, அப்படி வராது. அது வந்து பார்த்தீங்கன்னா நமக்கு வந்து இந்த அதோட இனப்பெருக்க காலம் இருக்குல்ல, இனப்பெருக்க காலம் கொஞ்சம் டேஞ்சர். இன்னும் குட்டி கூட இருக்கும்போது டேஞ்சர். அப்புறம் வந்து அது ஹண்ட் பண்ணுதில்ல, ஹண்ட்டு அந்த டைமில் கொஞ்சம் டேஞ்சர். பக்கம் போயிட்டோம்னா நம்ம அட்டாக் பண்ணலாம். அந்த டைம் மட்டும்தான் இங்கே கொஞ்சம் ஜாக்கிரதையாக இருக்கணும். மற்ற டைமில் பார்க்குறது நம்ம லக்கு தான். இந்த எலிஃபெண்ட் அந்த மாதிரி எலிஃபெண்ட் நம்ம சொல்ல முடியாது, அதோட மூமெண்ட்ஸை வச்சு தான் நம்ம சொல்ல முடியும். இப்போ நம்ம துரத்த வருதா அல்லது நம்ம பார்த்து பயந்து போகுதுன்றது வந்து நம்ம ஒரு 100 மீட்டரு ஒரு 50 மீட்டர் டிஸ்டன்ஸில் வச்சு அதோட மைண்ட் செட் பார்க்கணும். திடீர்னு நம்மளும் அதை பார்த்துட்டு உடனே ஓடக்கூடாது. அதோட மைண்ட் செட் என்னன்னு பார்க்கணும். ஒருவேளை நம்மளை விரட்டுற ஐடியாவில் இருக்கா, இல்லை அதுக்கு உடம்பு முடியாமல் எதுவும் அப்படி நம்ம கண்டுக்காமல் நம்ம போடுற சத்தம் எதுவும் கேட்காம அப்படி இருக்கா, அதெல்லாம் நம்ம மைண்ட் செட் பண்ணணும். ಓಕೆ ಬನ್ನಿರಿ. ಅವ್ರು ಹೇಳೋ ಪ್ರಕಾರ ಇಲ್ಲಿ ಹುಲಿಗಳು ಮನುಷ್ಯ ಬಂದರೆ ಅವನ ಹತ್ರ ಬರಲ್ಲ. ಆ್ಯಕ್ಚುಲಿ ಹುಲಿಗಳು ಇಲ್ಲಿ ಅಂತಲ್ಲ, ಯಾವುದೇ ಕಾಡಲ್ಲಿ ಯಾವುದೇ ಹುಲಿಗಳನ್ನು ತಗೊಳ್ಳಿ, ಹುಲಿಗಳು ಮನುಷ್ಯನ್ನ ನೋಡಿದ ತಕ್ಷಣ ಹೊರಟೋಗ್ತವೆ. ಹುಲಿಗಳಿಗೆ ನಾಚಿಕೆ ಸ್ವಭಾವ ಜಾಸ್ತಿ. ಅದಕ್ಕೋಸ್ಕರ ನಮ್ಮ ಹತ್ರ ಬರಲ್ಲ. ನಮ್ಮನ್ನು ಕಂಡರೂ ಸಹ ಅಲ್ಲೇ ಓಡ್ಬಿಡುತ್ತೆ. ಅಟ್ಯಾಕ್ ಮಾಡೋದು ಯಾವ ಟೈಮಲ್ಲಿ ಅಂದರೆ, ನಾವು ಸಡನ್ನಾಗಿ ಹೋಗಿ ಸಿಗ್ತೀವಿ ಗೊತ್ತಾ. ಆದರೆ ಮರಿಗಳು ಇವಾಗ ನಮ್ಮ ಚಾಮರಾಜನಗರದಲ್ಲೇ ತಗೊಳ್ಳಿ, ಲಾಸ್ಟ್ ಇಯರು ಸುಮಾರು ರೈತರುಗಳನ್ನು ಕೊಂದಿತ್ತು. ಏನಕ್ಕೆ ಕೊಲ್ತು? ಅದರ ಹುಲಿ ಮರಿ ಇತ್ತು. ಆ ಮರಿಗೆ ಏನಾದರೂ ತೊಂದರೆ ಕೊಡ್ತಾರೆ, ತನ್ನ ಮರಿಗೆ ಏನಾದರೂ ತೊಂದರೆ ಕೊಡ್ತಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲಿ ಹತ್ತಿರಕ್ಕೆ ಬಂದವ್ರನ್ನ ಅದು ಸಾಯಿಸಿದೆ ಹೊರತು, ಅಲ್ಲಿ ಸಾಯಿಸಿರೋ ಎಲ್ಲ ಎಷ್ಟೋ ಸುಮಾರು ರೈತರುಗಳು ಹೋದ್ಸಲ ಒಂದು 6-7 ರೈತರು ಸತ್ತಿರ್ಬೋದು. ಬಟ್ ಅದು ಸಾಯಿಸಿದೆ, ಅದನ್ನು ತಿಂದಿಲ್ಲ. ಹಾಗಾಗಿ ಇವರು ಹೇಳೋ ಪ್ರಕಾರ ಹುಲಿಗಳು ಬರಲ್ವಂತ ಎತ್ತರಕ್ಕೆ, ಸೊ ಡೋಂಟ್ ವರಿ ಅಂದರು. ಬಟ್ ಆನೆಗಳು ಅವು ಯಾವ ಥರ ಮೂಡಲ್ಲಿರ್ತವೆ ಅನ್ನೋದ್ರ ಮೇಲೆ
ಆನೆ ಬಂದರೆ ಏನಿಲ್ಲ ಬನ್ನಿ ನಾವು ಹಾಂ ಇದು ಸ್ಪೈಡರ್ ನೋಡಿ ಸ್ಪೈಡರ್ ಇವಾಗ ಯಾವುದೋ ಒಂದು ಬೆಟ್ಟ ಹತ್ತುತ್ತಾ ಇದ್ದೀವಿ. ಇಷ್ಟೊತ್ತು ಇಳಿದ್ವಿ ಆ ಕಡೆ ನೋಡಿ, ಅಲ್ಲಿ ನೋಡಿ. ಇವಾಗ ಆ ಬೆಟ್ಟ ಇಳಿಗಿ ಕೆಳಗಡೆಯಿಂದ ಈ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇದು ನೋಡಿದ್ದು ಮಳೆ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಇದಿರುತ್ತೆ, ಇನ್ನೂ ಅಡ್ವೆಂಚರಸ್ ಆಗಿರುತ್ತೆ. ಇಲ್ಲೆಲ್ಲ ಫುಲ್ಲು ಇಲ್ಲಿ ನೋಡ್ರಿ, ಇಲ್ಲಿ ಶುಂಠಿ ತೋಟನೇ ಇದೆ ಇಲ್ಲಿ. ಓ ಸರಿ ಇಲ್ಲಿ ನೋಡಿ ಕರಡಿ, ಇಲ್ಲೊಂದು ಯಾವುದೋ ಹುಳು ಇದೆಯಂತೆ, ಅದನ್ನು ತಿನ್ನೋದಕ್ಕೆ ಬ್ರೋ ಆದ್ರೆ ನೀವು ಕೇಳಿದ್ರಲ್ಲ ಯಾವ ಅನಿಮಲ್ ತುಂಬಾ ಡೇಂಜರ್ ಅಂತ, ಎಲ್ಲ ಹೇಳ್ತಾರೆ ಏನಿಲ್ಲ ಕರಡಿ ಡೇಂಜರ್ ಅಂತ. ಕರಡಿ ரொம்ப ಡೇಂಜರ್. ಈ ಊರುಗಳಲ್ಲೆಲ್ಲ ಯಂತ್ರ ಕಟ್ಟಕ್ಕೆ ಅಂದ್ಬಿಟ್ಟು ಕರಡಿನ ಅದಲ್ಲ ಅದೇನ ಅದು ಸಡನ್ ಬರ್ದಿಲ್ಯಾ, ಅದು ಬಂದ ತಕ್ಷಣ ಅದು ಹಿಂಗಂದ್ರೆ ಟೈಗರ್ನ ಡೈರೆಕ್ಟ್ ಬೈಕ್ ಹಾಕ್ತಾರೆ, ಇಲ್ಲ ಕಟ್ಟಿಗೆ ಹಾಕ್ತಿರ್ತಾರೆ. ಅದೇ ಕರಡಿ ಹಂಗಲ್ಲ, ಅದು ಒಂಥರ ಇರೋ ಬರೋದಿಲ್ಲ, ಕಣ್ಣು ದುಡ್ಡು ಕಿತ್ತು ಬಿಡುತ್ತೆ, ಕಿತ್ತಾಕ್ಬಿಡುತ್ತೆ. ಇಲ್ಲ ಸರ್ ಬಣ್ಣ ಅದು ಗೊತ್ತಾಗಲ್ಲ, ಇಲ್ಲೇ ಇರ್ಬೋದು ಅದು. ಅದೇನಲ್ಲಿ ನೀರು ಬರ್ತಿದೆ, ಅದೇ ಮರ ನೀರು ಸ್ಟೋರ್ ಮಾಡುತ್ತೆ ಅದು ಮನಸ್ಸಲ್ಲಿ. ಇಲ್ಲಿ ಬನ್ರಿ, ಇಲ್ಲಿ ಅಲ್ಲಿ ನೋಡ್ರಿ, ಎಲ್ಲೋ ಯಾವುದೋ ಮರದಿಂದ ಮೇಲ್ಗಡೆಯಿಂದ ಇದು ನೀರು ಏನಿದು, ಇದು ಗಮ್ಮು ಇವು ನಾವು ಹಾಂ, ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮರಗಳಲ್ಲಿ ಬರೋದು ಬುಕ್ ಅನ್ಸೋದಕ್ಕೆ ಮರಗಳಲ್ಲಿ ಎತ್ಕೋತಾ ಇದ್ವಿ. ಆ ಥರ ಗಮ್ಮು ಇದು. ಅಲ್ಲಿಂದ ನೋಡಿ ಎಷ್ಟು ಸುರಿದಿದೆ ಇಲ್ಲೆಲ್ಲ. ಅದೇ ನೋಡಿ ಫುಲ್ಲು ಅಂಟಂಟು. ಈ ಸೌಂಡ್ ಕೇಳಿಸ್ಕೊಳ್ಳಿ ಇಲ್ಲಿ. ಬ್ರದರ್, ನಿಮ್ಮ పేరు? ಧನುಷ್. ಅವ್ರ పేరు? ಅಜಿತ್ ಧನುಷ್. ಓಕೆ, ಇಬ್ಬರು ಆ್ಯಕ್ಟರ್ಸ್ಗಳು ನಮ್ಮ ಜೊತೆ ಇದ್ದಾರೆ. ನೀವು ಯಾರು ಫ್ಯಾನು? ಫ್ಯಾನ್ ಎಲ್ಲ ಇಲ್ಲ, ತಳಪತಿ ವಿಜಯ್ ಫ್ಯಾನ್. ಏನು ಹೇಳಿ, ಈ ಥರ ಟ್ರೆಕ್ಕಿಂಗ್ ಮಾಡಿದಾಗ ಸಿಗೋ ಒಂದು ಮಜಾ ಇದೆಯಲ್ಲ. ಸೊ ನಮ್ಮ ಮೈಂಡಲ್ಲಿ ಡೋಪಮೈನ್ ರಿಲೀಸ್ ಆಗೋದು ಯಾವಾಗ, ಯಾವುದಾದ್ರೂ ನಮಗೆ ಬ್ಯಾಡ್ ಹ್ಯಾಬಿಟ್ಸ್ ಅಂದರೆ ಸಿಗರೇಟ್ ಸೇದಾಗ, ಎಣ್ಣೆ ಹೊಡೆದಾಗ ಒಂದು ಡೋಪಮೈನ್ ರಿಲೀಸ್ ಆಗುತ್ತೆ. ಆ ಥರ ನನಗೆ ಈ ಕಾಡುಗಳಲ್ಲಿ ಟ್ರೆಕ್ಕಿಂಗ್ ಮಾಡಿದಾಗ, ಈ ಅಡ್ವೆಂಚರಸ್ ಮಾಡಿದಾಗ ರಿಲೀಸ್ ಆಗುತ್ತೆ. ಸೊ ದಟ್ಸ್ ವೈ ಐ ಲವ್ ಅಡ್ವೆಂಚರಸ್. ಬನ್ನಿ, ನಿಮಗೂ ನೀವು ಅಷ್ಟೇ, ಎಷ್ಟೇ ಸ್ಟ್ರೆಸ್ಸಲ್ಲಿರಿ ನೀವು, ಅಂಥ ಟೈಮಲ್ಲಿ ಈ ಥರ ನೇಚರ್ ಮಧ್ಯ ಅದಕ್ಕೆ ಕನೆಕ್ಟ್ ಆಗಿ ಅದ್ರ ಜೊತೆ ನೀವು ಟ್ರಾವೆಲ್ ಮಾಡಿದಾಗ ಅದೆಲ್ಲ ಹೊರ್ಟೋಗುತ್ತೆ ರೀ. ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಏನೋ ಒಂಥರ ನೆಮ್ಮದಿ ಅನಿಸುತ್ತೆ, ಬೇರೆ ತಲೆನೋವಿರಲ್ಲ. ಮೋಸ್ಟ್ಲಿ ಇಲ್ಲಿ ನೆಟ್ವರ್ಕ್ ಇಲ್ಲ ನಮಗೆ, ಹೊರಗಡೆಯಿಂದ ಕನೆಕ್ಟಿವಿಟಿ ಏನೂ ಇರಲ್ಲ. ಏನು ಬ್ರೋ ಬೇರೆ ಅವ್ರ ಹುಡುಗಿಗೆ ಫೋನ್ ಮಾಡಬೇಕು, ಪಾಪ ಇಲ್ಲಿ ನೆಟ್ವರ್ಕ್ ಇಲ್ಲ, ಏನು ಮಾಡೋಣ? ಹಲೋ ಕಟ್ಟಾಗ್ಬಿಡ್ತಲ್ಲ. ಹಲೋ 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 ಮಮ್ಮಿ, ಅಯ್ಯೋ ನಿಮ್ಮ ಮಮ್ಮಿ ಸಿಗ್ನಲ್ ಹೋಯ್ತು ನನ್ನ ಕಡೆ, ನಿಂಗೂ ಹೊಟ್ಟೆವ್ರಿ ನಾ. ಕಾಟು ಕೆಳಂಗ ನೋಡ್ರಿ, ಕಾಡು ಆಲೂಗಡ್ಡೆ ಅಂತ ಇದು. ಅದೇ ಇಲ್ಲೋ ಚಿನ್ನದು ಬರೋ ಅಂಬುಮಾರಿ ಅಂತರ ಏನಿದು? ಕಾಡು ಆಲೂಗಡ್ಡೆ. ಅಲ್ಲಿಗಡ್ಡೆ இது தோன்றோடனே சாப்பிடலாம், இனிப்பாக இருக்கும். வேக வச்சாலும் உப்பெல்லாம் போடாமல் சுடுதண்ணில் வேக வச்சாலும் நல்லா இருக்கா? ಯಾಕೆ ಕೈಗೆ ಹತ್ಕತ್ತಲ್ಲ, ಎಲ್ರಿಗೂ ಕಾಲ್ಗೆ ಹತ್ಕೊಂಡ್ರೆ?
ನಿಮ್ಮೆಲ್ಲ ಓದಿಕೆ ಅಲ್ಲಿ ತೆಗಿದಿಲ್ಲ ಅದು ಅಲ್ಲಿ ನೋಡಿ. ಇಲ್ಲಿ ನೋಡ್ರಿ ಇಲ್ಲಿ ಲೀಚಸ್ಸು ಕಾಲು ಗತ್ಕೊಳ್ಳೋದು ನೋಡಿದ್ದೀವಿ, ಕೈಗೂ ಬಂದು ಬ್ರೋ ಬ್ಲಡ್ ಕಾಲಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಪ್ಯಾಂಟ್ ಎಲ್ಲ ಬ್ಲಡ್ ಆಗೋಯ್ತು ನಂದು. ಅಯ್ಯೋ ಎಲ್ಲರಿಗೂ ಏನೇನು ಸಮಸ್ಯೆ ಅವ್ರಿ. ನೀವು ಬರೀ ಚಪ್ಲಿಲಿ ಬರ್ತಾವ್ರೆ ಬ್ರೋ, ಒಂದು ಖರ್ಚಿಲ್ಲ. ಅದು ನಿಂತ್ಕೊಂಡ್ರೆ ಕಚ್ಚೋದು ಬ್ರೋ, ಹಾಂ ನಿಂತ್ಕೊಂಡ್ರೆ ಹತ್ತೋದು ಹೋಯ್ತಂದ್ರೆ ಏನಿಲ್ಲ. ಕರೆಕ್ಟು. ನೋಡಿ ಹಂಗೈತೆ. ಹ್ಞೂ ಏನು ಬ್ರೋ ಇದು? ಇದು ತಿನ್ನಿ ತಿನ್ನಿ ಬ್ರೋ, ತಿನ್ಗಿನ್ಬಿಟ್ರ ಬನ್ನಿ. ಯಾವುದೋ ಅಲ್ಲಿ ನೋಡ್ರಿ ಒಂದು ಪಕ್ಷಿ ಅಲ್ಲಿ ಸಾಂಗ್ ಹೇಳ್ತಾ ಇದೆ, ಕೇಳಿಸ್ತಿದ್ಯಾ? ನೋಡಿದೆ. ಯಾವುದು ಇದಾ? ಕೂಗ್ತಾರಲ್ಲ ಅಲ್ಲಿ ಸಾಂಗ್ ಹೇಳ್ತಿರೋ ಪಕ್ಷಿ ಇದು. ಹಾಂ, ಅಂತೂ ಟ್ರಕ್ ಮಾಡ್ಕೊಂಡು ಅಣ್ಣಾಮಲೈ ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದ್ವಿ. ಇವಾಗ ನಮ್ಮ ಟ್ರಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಅಂದರೆ ಅರ್ಧ ಬಂದಿದ್ದೀವಿ. ಇನ್ನು ಅರ್ಧ ಏನಿದೆ ವಾಪಸ್ ಇದೇ ರೂಟಲ್ಲಿ ನಾವು ಹೋಗಲ್ಲ, ಬೇರೆ ರೂಟು ಇಲ್ಲಿ. ಅಂದರೆ ಇಲ್ಲಿ ಈ ಟ್ರಕ್ಕಲ್ಲಿ ಯಾವುದೇ ಪೀಕ್ ಪಾಯಿಂಟು ವ್ಯೂ ಪಾಯಿಂಟು ಅಂಥ ಜಾಗಗಳಲ್ಲ. ನಿಮಗೆ ಫುಲ್ಲು ಈ ಫಾರೆಸ್ಟ್ ಇಂಟೀರಿಯರ್ ಫಾರೆಸ್ಟ್ ಒಳಗಡೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅದನ್ನು ಮಾಡಿಸ್ತಾರೆ. ಚೆನ್ನಾಗಿದೆ ಫಾರೆಸ್ಟು, ತಿಕ್ ಫಾರೆಸ್ಟು, ಎಲ್ಲ ಕಡೆ ಮರಗಳು, ಗ್ರೀನರಿ ಸಿಕ್ಕಾಬಟ್ಟೆ ಇದೆ. ನಮಗೆ ಪ್ರಾಣಿಗಳು ಅದೇ ಯಾವುದೂ ಸೈಟ್ ಆಗಿಲ್ಲ. ಬಟ್ ಈ ಕಾಡಲ್ಲಿ ಆನೆ, ಹುಲಿ, ಚಿರತೆ, ಕರಡಿ, ಹಂದಿ, ಜಿಂಕೆ ಆ ಥರ ಪ್ರಾಣಿಗಳಿದ್ದಾವೆ. ಇವಾಗ ನಾವು ಬಂದಿರೋ ಜಾಗದಲ್ಲಿ ಇಲ್ಲೊಂದು ಹಳ್ಳ ರೀತಿದೆ ನೋಡಿ. ಇಲ್ಲಿ ನಾವು ಊಟ ಏನಾದರೂ ಅವರೇ ಕೊಡ್ತಾರೆ, ಏನೋ ಕೊಟ್ಟವ್ರೆ ಬಾಕ್ಸಲ್ಲಿ, ಅದನ್ನು ತಿನ್ಕೊಂಡು ಇಲ್ಲಿಂದ ಹೋಗೋಣ. ಜೊತೆಗೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ದೀವಿ, ಅದನ್ನು ತಿನ್ಕೊಂಡು ಹೋಗೋಣ. ಏನು ಬ್ರೋ, ತಿನ್ನುವ? ಏನು ತಂದಿದ್ದೀರಾ ಬನ್ನಿ ನೋಡೋಣ. ಬಾಕ್ಸಲ್ಲಿ ಏನೋ ಕೊಟ್ಟರು ಅವರು. ಮಳೆ ಬರುತ್ತೆ ಅಂದ್ಬಿಟ್ಟು ರೈನ್ ಕೋಟ್ ತಂದ್ವಿ, ಯಾಕೋ ಮಳೆ ಬರ್ತಾಯಿಲ್ಲ. ಓಕೆ, ಇದು ಆ್ಯಕ್ಚುಲಿ ಏನು ಖಾಲಿ ಇಲ್ಲ ಬ್ರೋ. ಓ ಏನೋ ಇದಿದೆ, ಯಾವುದೋ ಬಾತು ಅಥವಾ ಪುಳಿಯೋಗರೆ ಟೈಪ್ ಇದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ರೀ, ಒಳ್ಳೆ ಟೇಸ್ಟು. 1-2 ಬಾಕ್ಸ್ ಇಸ್ಕೋಬೇಕಾಯ್ತು. ನೋಡಿರಿ, ನಾವು ತಂದಿರೋ ಸ್ನ್ಯಾಕ್ಸು ಮತ್ತು ಹಣ್ಣುಗಳನ್ನು ತಿಂತಾಯಿದ್ದೀವಿ. ಅದೆಂಗದು ಮೂಮೆಂಟೇ ಗೊತ್ತಾಗಲ್ವಲ್ಲ ಚರ್ಮಕ್ಕೆ. ಈಗ ನೀವು ಆಪರೇಷನ್ ಮಾಡಿದಾಗ ಡಾಕ್ಟರ್ ಏನಾಗ್ತಾರೆ ನಿಮಗೆ? ಅನಸ್ಟೇಸಿಯಾ. ನೋಡಿ ಇಲ್ಲಿದೆ ಬ್ರೋ, ಇಲ್ಲಿ ನೋಡ್ರಿ. ಅದು ರಕ್ತ ಒಂದ್ಸಲ ಬಂದರೆ ನಿಲ್ಲಲ್ಲ ಅದು ತೊಳೆದ್ಬಿಡಿ ಬ್ರೋ ನೀರಲ್ಲಿ. ನಮಗೂ ಹತ್ಬಿಟ್ಟಿದ್ಯಾ? ನನಗೂ ಅಷ್ಟೇ. ಅವ್ರಿಗೆ ನೋಡಿ ಒಂದು ಕಚ್ಚಿಲ್ಲ ಅವರು. ನೋಡಿರಿ, ಈ ಥರ ಜಾಗಗಳಿಗೆ ಬಂದಾಗ ಅದರ ಪ್ಲಾಸ್ಟಿಕ್ ಕವರ್ಗಳನ್ನು ಇಟ್ಬಿಟ್ಟು ಹೋಗಬೇಡಿ. ಯಾಕಂದರೆ ಅದರಲ್ಲಿ ಒಂಥರ ಏನಾದರೂ ಸ್ಮೆಲ್ ಇರುತ್ತೆ. ಈ ಜಿಂಕೆಗಳು ಆ ಥರ ಬಂದು ಅದನ್ನು ತಿಂದಾಗ ಅದರ ಹೊಟ್ಟೆಗೆ ಸೇರಿಕೊಂಡು ಅದು ಸಾಯೋ ಪರಿಸ್ಥಿತಿಗೆ ಹೋಗ್ಬೋದು. ಹಾಗಾಗಿ ಓಕೆ, ನಮ್ಮ ಟ್ರಕ್ ಪಾಯಿಂಟಲ್ಲಿ ಊಟ, ಸ್ನ್ಯಾಕ್ಸು ಎಲ್ಲನೂ ಮುಗಿಸಿ, ಊಟ ಅಲ್ಲ ತಿಂಡಿ ಎಲ್ಲ ಮುಗಿಸಿ ಇವಾಗ ವಾಪಸ್ ನಮ್ಮ ಕ್ಯಾಂಪ್ ಕಡೆಗೆ ಹೋಗ್ತಾಯಿದ್ದೀವಿ. ಅಂದರೆ ಇದೇ ಬೇರೆ ರೂಟು. ನಾವು ಬರುವಾಗ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೋ ಹೋಗುವಾಗಲೂ ಅದೇ ಥರ ಹೊಸ ಎಕ್ಸ್ಪೀರಿಯೆನ್ಸು. ಅಂದರೆ ಬರೋ ಆ ದಾರಿಯಲ್ಲಿ ಹೋಗ್ತಾ ಇಲ್ವಲ್ಲ, ಇಲ್ಲಿ ನೋಡೋಣ ಈ ದಾರಿಲಿ ಯಾವುದಾದ್ರೂ ಪ್ರಾಣಿಗಳು ಸಿಕ್ಕಿದ್ರೂ ಸಿಕ್ಬೋದು. ಇಲ್ಲಿ ಒಂದೇ ಭಯ, ಲೀಚಸ್ ರೀ, ಸಿಕ್ಕಾಬಟ್ಟೆ ಲೀಚಸ್ಸು. ಇದು ಫುಲ್ ತುರ್ಕೆ ಅಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಇನ್ಫಾರ್ಮೇಷನ್ ಕೊಡಬೇಕು ನಮ್ಮ ರೈತರಿಗೆ. ನಮ್ಮ ತೋಟಗಳಲ್ಲಿ ತೇಗಿನ ಮರಗಳು ಹಾಕ್ತೀವಿ ನೋಡಿ, ಆ ತೇಗಿನ ಮರಗಳನ್ನು ಹಾಕ್ಬಿಟ್ಟು ಅಕ್ಕಪಕ್ಕ ಬರೋ ರೆಂಬೆ ಕೊಂಬೆಗಳನ್ನು ತರಿಬೇಕು, ಅದು ಸ್ಟ್ರೈಟಾಗಿ ಬೆಳಿಬೇಕು ಅಂದರೆ ಅಂತ ಹೇಳ್ತಾರೆ. ಇದು ನೋಡಿ, ಕಾಡಲ್ಲಿ ಬೆಳೆದಿರೋ ತೇಗಿನ ಮರ, ಇದನ್ನು ಯಾರು ಕಟಾವು ಮಾಡಿಲ್ಲ, ರೆಂಬೆ ಕೊಂಬೆಗಳು ಕಡ್ದಿಲ್ಲ. ಎಷ್ಟು ಸ್ಟ್ರೈಟಾಗಿ ಸುಮಾರು ಒಂದು 100 ಅಡಿ 120 ಅಡಿ ತನಕ ಬೆಳೆದಿದೆ. ಸೊ ಹೇಳೋದು ಲೀಚಸ್ ಸಿಕ್ಕಾಬಟ್ಟೆ ಇದೆ, ಹೇಳೋದು ಅದ್ರ ಪಾಡಿಗೆ ಅದನ್ನು ಬೆಳೆಯೋಕ್ಕೆ ಬಿಟ್ಬಿಡ್ಬೇಕು, ಹಾಗಾದ್ರೆ ಮಾತ್ರ ಅದು ಚೆನ್ನಾಗಿ ಬೆಳೆಯೋದು. ಇಲ್ಲಿ ನೋಡಿ ಸುತ್ತಮುತ್ತ ಏನಿದೆ ಇದೆಲ್ಲ ಟೀಕೆ. ಇದು ನೋಡಿರಿ, ಸೌಂಡ್ ಚೇಂಜ್ ಆಗುತ್ತೆ ಇಲ್ಲಿಂದ.
ಸೌಂಡ್ ಕೇಳಿ. ಏನದು ನೋಡ್ರಿ, ಅದು ಒಂಥರ ಇರುವೆ ಗೂಡೋದು, ಮರದಲ್ಲಿ ಕಟ್ಟುತ್ತೆ. ಇಲ್ಲಿ ಒಂಥರ ಏನೋ ಸ್ಮೆಲ್. ಏನು ಸ್ಮೆಲ್ ಸರ್ ಅದು? ಏನು ಸ್ಮೆಲ್ ಅಂತ? ಓಹೋ, ಓ ಟೈಗರು. ಓ ಇಲ್ಲಿ ನೋಡ್ರಿ, ಸಾಂಬಾರ್ ಡೇರ್ ಆ ಸಾಂಬಾರ್ ಡಿಯರ್ ಏರೆಲ್ಲ ನೋಡಿ ಇಲ್ಲೇ ಇದೆ. ಮಾಡಬೇಕು ಕಾಲಲ್ಲಿ ಎಲೀಚಿದೆ ಬ್ರೋ ನಿಮ್ಮದು ಬಲಗಾಲು. ನೀವು ಟ್ರೆಕ್ಕಿಂಗ್ಗೆ ಆ ಪ್ರಾಣಿ ಸಿಗುತ್ತೆ ಈ ಪ್ರಾಣಿ ಸಿಗುತ್ತೆ ಅಂತ ಬರೋಕ್ಕೆ ಹೋಗ್ಬೇಡಿ. ನೀವು ನೇಚರ್ನ ಲವ್ ಮಾಡೋರಾಗಿದ್ರೆ ಮಾತ್ರ ಬನ್ನಿ. ಸೊ ಅದನ್ನು ಫೀಲ್ ಮಾಡಬೇಕು. ಸುಮ್ಮನೆ ದನ ಕಣಕ್ಕೆ ಬಂದು ಹೊಂಟಾಗೋದಲ್ಲ, ಅದನ್ನು ಫೀಲ್ ಮಾಡ್ಬೇಕ್ರಿ. ಆ ಫೀಲು. ಆಮೇಲೆ ನಾನು ನಿಮ್ಮನ್ನು ಬನ್ನಿ ಇದು ಮಾಡಿ ಅಂತ ಹೇಳ್ಬಿಟ್ಟು ನೀವು ಬಂದು ಇಲ್ಲಿ ಸುಮ್ಮನೆ ನೀವು ಟ್ರಕ್ಗಳಿಗೆ ಬಂದ್ಬಿಟ್ಟು ಹಾಗೆ ದನ ಕಣಕ್ಕೆ ಬಂದು ದನ ಕಣಕ್ಕೆ ಹೊಟ್ಟೋದ್ರೆ ಅಲ್ಲೇನು ಸಿಕ್ಕನೇ ಇಲ್ವಲ್ಲ ಬ್ರೋ, ವೇಸ್ಟ್ ಬ್ರೋ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲವರ ಮೈಂಡ್ ಸೆಟ್ಲಿರುತ್ತೆ, ಅವರ ಫೀಲಿಂಗ್ಸ್ಲಿರುತ್ತೆ, ಫೀಲ್ ಇರುತ್ತೆ. ಸೊ ಅದನ್ನು ಫೀಲ್ ಮಾಡಬೇಕಷ್ಟೆ. ಜಸ್ಟ್ ಫೀಲ್. ಇಷ್ಟ ಆಗಲ್ಲ ಅಂತ ಹೇಳೋದು ತಪ್ಪಾಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ಬನ್ನಿ ಈ ಥರ ಪ್ಲೇಸ್ಗಳಿಗೆ, ಇದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ. ಇದೆಲ್ಲ ಟೀಕರಿ, ಎಲ್ಲ ತೇಗಿನ ಮರಗಳು. ಒಂದೊಂದು ಮರ ಸುಮಾರು 100ರಿಂದ 150 ಅಡಿ ಎತ್ತರ ಬೆಳೆದಿದ್ದಾವೆ. ನೋಡಿ ಬೆಳಿಗ್ಗೆ ಹೋಗಿದೆ ಆನೆ ಇಲ್ಲೇ ಇದೇ ದಾರಿಲಿ, ಹಿಂಗೋಗಿದೆ ನೋಡಿ. ಅದರ ಹೆಜ್ಜೆ ಗುರುತುಗಳಿದೆಲ್ಲ ಇಲ್ಲ ಹಿಂಗಿಂದ ಬಂದಿದೆ ನೋಡಿ ಇಲ್ಲಿ. உடம்பு சூடாகுங்க. சூட்டுக்கு சேரு போடும், தண்ணியில் கழிச்சு சேರು போட்டு ಇಲ್ಲಿ ನೋಡ್ರಿ, ಉಜ್ಜಿರೋದು ಆನೆ. ಅದು ಬೆನ್ನೆಲ್ಲ ತಿಮ್ರಾಗುತ್ತಲ್ಲ ಅದಕ್ಕೆ, ಅದು ನೋಡಿ ಇಲ್ಲಿ ಉಜ್ಜಿರೋ ಗುರುತು ಆಗಿದೆ. ಅಲ್ಲಿಂದ ಇಲ್ಲಿ ತನಕ ಯಾವ ಥರ ಉಜ್ಜಿದೆ, ಆವಾಗ ಮುರಿದಿರೋದು ಇದು. ನಾವು ಹೋಗಿದ್ದು ಅಲ್ಲಿ ಅಲ್ವಾ, ಹಂಗೆ ಹೋಗಿ ಹಿಂಗೆ ಬಂದ್ವಿ. யானையை பிடிச்சி ட்ரெயின் பண்ணி அது வழியை எடுத்துகிட்டு வந்து விறக்கத்தில் வச்சு இந்த வழுக்கு பட்டையெல்லாம் இருக்குல்ல, சேர் மாதிரி பண்ணி விட்ருவாங்க வழிக்கு போகிற மாதிரி. அதுலேருந்து ஸ்லிப் பண்ணுறத டாப்லேருந்து ஸ்லிப் பண்ணி விட்றத ஸ்லிப் ஆகி போயிடும். அதனால டாப் ஸ்லிப். இப்போ நான் போகிறது ಟಾಪ್ ಸ್ಲಿಪ್ಪಾ? ಈಗ ನಮ್ಮ இருக்கிற ಪ್ಲೇಸ್ ಟಾಪ್ ಸ್ಲಿಪ್. ಸದ್ಯಕ್ಕೆ ಟಾಪ್ ಸ್ಲಿಪ್ಪಿಗೆ ಬಂದ್ವಿ. ಇಲ್ಲಿ ನೋಡಿ ಚೆನ್ನಾಗಿದೆ ಇದೊಂಥರ ಪ್ಲೇಸು. ಎಲ್ಲ ಕಡೆ ಆ ಗ್ರಾಸು ಮತ್ತು ಬೆಟ್ಟ ಗುಡ್ಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ.